ಮೇಷರಾಶಿಯವರ ಬಗ್ಗೆ ಬಹುಮುಖ್ಯವಾಗಿರ್ತಕ್ಕಂತ ವಿಡಿಯೋ. ಜೀವನ ಪರ್ಯಂತ ನಿಮ್ಮಲ್ಲಿರ್ತಕ್ಕಂತಹ ಒಳ್ಳೆಯ ಗುಣಗಳು ಕೆಲವೊಬ್ಬರಿಗೆ ಅರ್ಥ ಆಗಲ್ಲ. ನಿಮ್ಮ ದಯೆ ಏನು, ನಿಮ್ಮ ವಿನಯ ಏನು, ನಿಮ್ಮ ನಿಮ್ಮ ಮುಂದಿನ ಗುಣಗಳು ಅಷ್ಟೇ ಗೊತ್ತಾಗುತ್ತೆ. ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂತಹ ಭಾವನೆಗಳು, ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂತಹ ಗುಣಗಳು ಯಾರಿಗೂ ಅರ್ಥ ಆಗೋದಿಲ್ಲ. ಇಂತಹ ಒಂದು ವಿಷಯವನ್ನ ಇಟ್ಕೊಂಡು ಇವತ್ತು ಈ ವಿಡಿಯೋ ಬರ್ತಾ ಇದೆ. ಬಹಳ ಮುಖ್ಯವಾಗಿರ್ತಕ್ಕಂಥ ವಿಡಿಯೋ ಅಂತ ಹೇಳ್ಬೋದು. ನೋಡಿ, ಮೇಷರಾಶಿಯವರ ಅಧಿಪತಿ ಯಾರು? ಮಂಗಳ, ಅಂದ್ರೆ ಕುಜ. ಕುಜ ಅಧಿಪತಿ ಆಗಿರುವಂತದ್ದು. ಕುಜ ಅಂದ್ರೆ, ಮಂಗಳ ಅಂದ್ರೆ ಶಕ್ತಿ, ಧೈರ್ಯ, ಸಾಹಸ, ಕ್ರಿಯಾಶೀಲತೆ ಇರತಕ್ಕಂಥದ್ದು. ಹಠ ಇರುತ್ತೆ, ಕೋಪ ಇರುತ್ತೆ, ಶೀಘ್ರ ನಿರ್ಧಾರಗಳಿರ್ತವೆ. ಇವತ್ತಿಗೂ ಒಂದು ಧೈರ್ಯದಿಂದ ಮುನ್ನಡಿತಕ್ಕಂಥ ನೇರವಾದ, ನಿಷ್ಠುರವಾದ ನಡೆಯನ್ನ ಹೊಂದಿರತಕ್ಕಂಥದ್ದು. ಅದೆಷ್ಟೋ ಸಲ ಹಿಂಗಾಗುತ್ತಲ್ಲ, ನೇರವಾಗಿ ಮಾತಾಡಿದ್ರೆ ಅದೆಷ್ಟೋ ಜನರಿಗೆ ಆಗ ಬರಲ್ಲ, ಸತ್ಯ ಹೇಳಿದ್ರೆ ಆಗ ಬರಲ್ಲ. ಇದರಿಂದನೇ ಬಹಳಷ್ಟು ಜೀವನದಲ್ಲಿ ಸಮಸ್ಯೆಗಳನ್ನು ಕೂಡ ಅನುಭವಿಸಿರ್ತಕ್ಕಂಥದ್ದು ನಾವಿಲ್ಲಿ ಗಮನಿಸ್ತಕ್ಕಂಥದ್ದು. ಇನ್ನು ಮೇಷರಾಶಿಯವರು ಜೀವನ ಪರ್ಯಂತ ಒಳಗಡೆ ಕೆಲವೊಂದು ಎಷ್ಟೋ ಒಳ್ಳೆಯ ಗುಣಗಳಿರ್ತವೆ. ಆ ಗುಣಗಳ ಬಗ್ಗೆ ಯಾರು ಐಡೆಂಟಿಫೈ ಮಾಡಲ್ಲ. ಈ ತರ ಇರ್ತಕ್ಕಂಥದ್ದು. ಇಲ್ಲಿ ನೋಡಿ, ಈ ಗ್ರಹಗತಿ ಆಧಾರದ ಮೇಲೆ ನಾವಿಲ್ಲಿ ನೋಡೋದಾದ್ರೆ ಮಂಗಳನ ಶಕ್ತಿ ನೋಡಿ, ಧೈರ್ಯ, ಸಾಹಸ. ಈ ಧೈರ್ಯ ಸಾಹಸದ ಗುಣಗಳು ಏನ್ ಮಾಡುತ್ತೆ, ಯಾವ ಕಷ್ಟ ಬಂದ್ರೂ ಕೂಡ ಹೆದರ್ಲಾರ್ದೆ ಅದನ್ನ ಎದುರಿಸುವಂತಹ ಶಕ್ತಿ ಇವರಲ್ಲಿರ್ತಕ್ಕಂಥದ್ದು. ಅದು ನಿಮ್ಮ ಬಲ ಅಂತ ಹೇಳ್ಬೋದು, ನಿಮ್ಮ ತಾಕತ್ತು ಅಂತ ಹೇಳ್ಬೋದು. ಆ ಶಕ್ತಿ, ಆ ಬಲ ಇದೆಯಲ್ಲ, ಅದರಿಂದ ಏನಾಗುತ್ತೆ, ನಿಮ್ಮ ಉದ್ಯೋಗದಲ್ಲಿ ಅಭಿವೃದ್ಧಿ ಆಗುವಂಥದ್ದು, ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುವಂಥದ್ದು, ಸಮಾಜ ಸೇವೆಯಲ್ಲಿ ನಿಮ್ಮದೇ ಆಗಿರತಕ್ಕಂಥ ಛಾಪನ್ನ ಮೂಡಿಸಿರ್ತಕ್ಕಂಥದ್ದು. ಎಲ್ಲ ಕ್ಷೇತ್ರಗಳಲ್ಲಿ ಮೇಷರಾಶಿಯವರು ಯಾವತ್ತಿಗೂ ಮುಂಚೂಣಿಯಲ್ಲಿರ್ತಕ್ಕಂಥದ್ದು. ಇದು ನಿಮ್ಮ ಸ್ಟ್ರೆಂತ್ ಅಂತ ಹೇಳ್ಬೋದು. ಇದೇ ಎಷ್ಟೋ ಜನರಿಗೆ ಆಗ್ಲಾರ್ದಂಗ ಆಗ್ಬೋದು. ಇನ್ನು ಅಗ್ನಿ ತತ್ವದ ಪ್ರಭಾವ ಇರತಕ್ಕಂಥದ್ರಿಂದ ನಿಮ್ಮ ಹತ್ರ ಒಂದು ಉತ್ಸಾಹ ಇರುತ್ತೆ, ಒಂದು ಚುರುಕುತನ ಇರುತ್ತೆ. ಇನ್ನು ಮೇಷರಾಶಿ ಅಗ್ನಿ ತತ್ವದ ರಾಶಿ ಆಗಿರುವಂತದ್ರಿಂದ ಯಾವ ಯಾವ ಕೆಲಸವನ್ನಾದ್ರೂ ಚುರುಕಾಗಿ ಮಾಡಿ ಮುಗಿಸ್ಬಿಡುವಂಥದ್ದು, ಉತ್ಸಾಹಕ್ಕೆ ಯಾವ್ದು ಕೊರತೆ ಇರಲ್ಲ. ಇನ್ನು ಒಳಗಿನ ಶಕ್ತಿ ವಯಸ್ಸಾದ್ರೂ ಕೂಡ ಕಡಿಮೆ ಆಗಲ್ಲ. ಒಂದು ಉತ್ಸಾಹ ಅನ್ನುವಂಥದ್ದು ನಿರಂತರವಾಗಿ ನಿಮ್ಮಲ್ಲಿರ್ತಕ್ಕಂಥದ್ದು ಈ ಒಂದು ಪ್ರಭಾವದಿಂದ ನಿಮಗೆ ಕಂಡು ಬರುತ್ತೆ. ಇನ್ನೊಂದು ವಿಚಾರ ಏನಂತಂದ್ರೆ, ನೇರವಾಗಿ ಮಾತನಾಡ್ತಕ್ಕಂಥದ್ದು, ಸತ್ಯವಂತಿಕೆ. ನೋಡಿ, ಈ ಮಂಗಳನ ನೇರತೆಯನ್ನ ನೀಡುವಂತಹ ಗ್ರಹ ಆಗಿರತಕ್ಕಂಥದ್ದು ಮಂಗಳ. ಇದರಿಂದ ಏನಾಗುತ್ತೆ, ಮೇಷರಾಶಿಯವರು ಮನಸ್ಸಿನಲ್ಲಿರ್ತಕ್ಕಂಥದ್ದನ್ನ ನೇರವಾಗಿ ಹೇಳ್ಬಿಡುವಂಥದ್ದು. ಕಪಟ ಸ್ವಭಾವ ಇರೋದಿಲ್ಲ, ಮನುಷ್ಯನಲ್ಲಿ ಯಾವುದೇ ಕಲ್ಮಶ ಇರೋದಿಲ್ಲ, ದುರುದ್ದೇಶ ಇರೋದಿಲ್ಲ. ಅದು ಒಳ್ಳೇದೇ ಇರ್ಲಿ ಕೆಟ್ಟದಿರ್ಲಿ ನೇರವಾಗಿ ಮಾತನಾಡ್ತಕ್ಕಂಥ ವ್ಯಕ್ತಿತ್ವ. ಇದರಿಂದನೇ ನೀವು ಬಹಳಷ್ಟು ಅಪಖ್ಯಾತಿಗಳಿಗೂ ಕಾರಣ ಆಗುವಂಥದ್ದು, ಮತ್ತೆ ಬಹಳಷ್ಟು ಜನರ ಕೆಂಗಣಿಗೂ ಕೂಡ ನೀವು ಗುರಿ ಆಗಿರುವಂತದ್ದು. ಆದ್ರೆ ನೀವು ಯಾರಿಗೂ ಕೇರ್ ಮಾಡಲ್ಲ. ನೀವಾಯ್ತು, ನಿಮ್ಮ ಗುರಿ ಆಯ್ತು, ನಿಮ್ಮ ನಡೆ ಆಯ್ತು, ನಿಮ್ಮ ಮಾತಾಯ್ತು, ನಿಮ್ಮ ಸ್ಟ್ರೆಂತ್ ನಿಮ್ಮಲ್ಲಿರ್ತಕ್ಕಂಥದ್ದು. ಅದರಿಂದ ನೀವು ಖ್ಯಾತಿಯನ್ನ ಗಳಿಸಿರ್ತಕ್ಕಂಥದ್ದು ಕಂಡು ಬರುವಂಥದ್ದು. ಇನ್ನು ನಿಮ್ಮಲ್ಲಿ ಆತ್ಮವಿಶ್ವಾಸ, ಒಂದು ನಾಯಕತ್ವದ ಗುಣಗಳಿರ್ತಕ್ಕಂಥದ್ದು. ನೋಡಿ, ಮಂಗಳ ಅಗ್ನಿ ತತ್ವ ಮತ್ತು ಮಂಗಳ ಅಗ್ನಿ ಎರಡರ ಸಂಯೋಗದಿಂದ ಏನಾಗುತ್ತೆ, ಒಂದು ನಾನು ಮಾಡ್ತೇನೆ ಅನ್ನುವಂತ ಕಾನ್ಫಿಡೆನ್ಸ್ ಬರುತ್ತೆ, ಮತ್ತೆ ವಿಶ್ವಾಸ ಬರುತ್ತೆ. ಸದಾ ನಿಮ್ಮಲ್ಲಿ ಒಂದು ಹುರುಪು ಉಲ್ಲಾಸ ಅನ್ನುವಂಥದ್ದು ಇರುತ್ತೆ. ಇದರಿಂದ ಏನಾಗುತ್ತೆ, ಎಲ್ಲೆಡೆ ನಿಮ್ಮಲ್ಲಿ ಒಂದು ನಾಯಕತ್ವದ ಗುಣಗಳನ್ನ ತೋರಿಸುವಂತದ್ದು. ನಿಮ್ಮಲ್ಲಿ ಎಲ್ಲೇ ಹೋದ್ರೂ ಕೂಡ ನಿಮಗೆ ಒಂದು ಗಮನಿಸ್ತಾರೆ, ಮತ್ತೆ ನಿಮ್ಮ ಬಗ್ಗೆನೇ ಮಾತಾಡ್ತಾರೆ, ಮತ್ತೆ ನಿಮ್ಮ ಒಂದು ನಾಯಕತ್ವ ಅಲ್ಲಿ ಇರುತ್ತೆ. ನಿಮ್ಮ ಬಗ್ಗೆ ಬಹಳಷ್ಟು ಜನರಿಗೆ ಹೆದರಿಕೆನೂ ಕೂಡ ಇರುತ್ತೆ. ಇದನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಈ ತರ ಒಂದು ನಿಮ್ಮ ಜೀವನದಲ್ಲಿ ಕಂಡು ಬರುವಂತದ್ದು. ನಿಮ್ಗೆ ಯಾರಿಗಾರಿಗೆ ಈ ತರ ಅನುಭವ ಆಗಿದೆ, ದಯವಿಟ್ಟು ನೀವು ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಬೇಕು. ಯಾಕಂದ್ರೆ ನಿಮ್ ಕಾಮೆಂಟ್ ನಮಗೆ ಬಹಳ ಮುಖ್ಯ. ಇನ್ನು ಈ ವಿಡಿಯೋದಲ್ಲಿ ಬಹಳ ಮುಖ್ಯವಾಗಿ ಈ ವಿಡಿಯೋದಲ್ಲಿ ಬಹಳ ಮುಖ್ಯವಾಗಿ ನಿಮಗೆ ಬರುವಂತ ಸಂಕಷ್ಟಗಳು ಏನು ಇದರಿಂದ, ಮತ್ತೆ ಇನ್ನು ನಿಮ್ಮ ಒಳ್ಳೆ ಗುಣಗಳು ಯಾರಿಗ ಅರ್ಥ ಆಗಿಲ್ಲ ಅನ್ನುವಂಥದ್ರ ಬಗ್ಗೆ ಬಹಳ ಮುಖ್ಯವಾಗಿ ನಾನು ಮಾತಾಡೋದಿದೆ. ವಿಡಿಯೋ ಈಗ ಪ್ರಾರಂಭ ಆಗಿದೆ, ಕೊನೆ ತನಕ ನೋಡಿ. ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ವಿಡಿಯೋ ಬರ್ತಾ ಇದೆ, ಅದನ್ನ ನೋಡ್ಕೊಂಡ್ ಬನ್ನಿ ಉಳಿದಿರುವಂತ ಮಾಹಿತಿ ತಿಳಿಸೋಣ. ನೀವಿನ್ನು ನಿಮ್ಮ ಜಾತಕ ಬರ್ಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನು ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ. ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ. ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ
ಅಲ್ಲ ವೀಕ್ಷಕರೇ, ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ. ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂತ ಸಂಪೂರ್ಣವಾದ ಜನ್ಮ ಜಾತಕ ಫಲ ಇದು. 80 ರಿಂದ 100 ಪುಟ. ನೀವೇ ಕಲ್ಪನೆ ಮಾಡ್ಕೊಳ್ಳಿ ಅದು ಎಷ್ಟು ವಿಸ್ತೃತವಾಗಿರುತ್ತೆ ಅನ್ನುವಂಥದ್ದು. ಹಿಂದಕ್ಕೆ ಹಿರಿಯರು ಮಗು ಹುಟ್ಟಿದ ತಕ್ಷಣವೇ ಮಗುವಿನ ಜಾತಕ ಬರೆಸ್ತಿದ್ರು. ಯಾಕಂದ್ರೆ ಅದ್ರ ಬಗ್ಗೆ ಅವರಿಗೆ ಅಪಾರವಾದ ಜ್ಞಾನ ಇತ್ತು, ತಿಳಿದಿತ್ತು. ಈಗ ಯಾರಿಗೂ ಸಮಯನೂ ಇಲ್ಲ, ಅದ್ರ ಬಗ್ಗೆ ತಿಳಿದು ಇಲ್ಲ. ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ. ಇನ್ನು ವಿಡಿಯೋದಲ್ಲಿ ಮುಂದುವರಿಯೋಣ ನೋಡಿ. ಈ ಒಂದು ಮೇಷರಾಶಿಯವರಿಗೆ ಈ ಸಹಾಯ ಮಾಡ್ತಕ್ಕಂತ ಮನೋಭಾವ ಯಾವತ್ತಿಗೂ ಕೂಡ ಎದುರುಗಡೆ ತುಂಬಾ ರಫ್ ಆಗಿ ಕಂಡ್ರು ಕೂಡ ಒಳಗಡೆ ಒಂದು ಮಾತೃ ಹೃದಯ ಇರ್ತಾರೆ ನೋಡಿ. ಈ ಮಂಗಳನು ರಕ್ಷಕ ಶಕ್ತಿಯನ್ನ ಹೊಂದಿರತಕ್ಕಂಥದ್ದು. ಸಂಕಷ್ಟದಲ್ಲಿದ್ದಂಥವ್ರಿಗೆ ಯಾರೋ ನೋವಿನಲ್ಲಿದ್ದಾರೆ, ತೊಂದರೆಯಲ್ಲಿದ್ದಾರೆ ಅಂತಂದ್ರೆ ಓಡೋಡಿ ಬಂದು ಅವರಿಗೆ ನೆರವಾಗುವಂಥದ್ದು. ಇವರಿಗೆ ಸದಾ ಇರತಕ್ಕಂತಹ ಒಂದು ಗುಣ, ಯಾರಿಗೂ ತೊಂದರೆ ಕೊಟ್ಟು ಬಿಡಬೇಕು. ಮತ್ತೆ ನಿಮ್ಮನ್ನ ಯಾರು ಎದುರು ಹಾಕೊಳ್ಳಲ್ಲ. ಎದುರು ಹಾಕೊಂಡ್ರು ಅಂತಂದ್ರೆ ನಿಮ್ಮ ದ್ವೇಷ ತಡ್ಕೊಳ್ಳುವಂತ ಶಕ್ತಿನೂ ಕೂಡ ಅವ್ರಿಗೆ ಇರೋದಿಲ್ಲ. ಹಿಂದೆ ಮುಂದೆ ಆಡ್ಕೊಳ್ಳುವಂತ ಜನ ಇರ್ತಾರೆ. ನಿಜಾನ ಸುಳ್ಳ ಕಾಮೆಂಟ್ ಮಾಡಿ. ಇನ್ನು ನಿಮ್ಮ ಈ ಒಳ್ಳೆ ಗುಣಗಳಾಯ್ತು. ನಿಮಗೆ ಅರಿವಿಲ್ಲದಂತೆ ನಿಮ್ಮಲ್ಲಿರ್ತಕ್ಕಂತಹ ಒಂದು ವೀಕ್ನೆಸ್ ಪಾಯಿಂಟ್ ಅನ್ನು ನಾವಿಲ್ಲಿ ಹೇಳ್ಬೇಕಲ್ಲ. ನೀವು ಸರಿ ದೂಗಿಸ್ಕೊಂಡು ಹೋಗುವಂತದ್ದು. ಮನುಷ್ಯ ಜೀವನದಲ್ಲಿ ಎಲ್ಲರೂ ಕೂಡ 100% ಪರ್ಫೆಕ್ಟ್ ಇರಲ್ಲ. ಒಂದಿಲ್ಲ ಒಂದು ರೀತಿಯಲ್ಲಿ ಕೆಲ ತಪ್ಪುಗಳು ನಮಗೆ ಅರಿಯದೇ ಆಗಿರ್ತವೆ. ಇದನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಈ ವಿಡಿಯೋದಲ್ಲಿ ನಾವು ಪಾಸಿಟಿವ್ ಹೇಳಿದೀವಿ ಅಂತಂದ್ರೆ ನೆಗೆಟಿವ್ ಕೂಡ ನಾವು ಹೇಳ್ಬೇಕಾಗ್ತದೆ. ಇದನ್ನ ನೀವು ಗಮನದಲ್ಲಿ ಇಟ್ಕೊಂಡು ಕೇಳಬೇಕಾಗ್ತದೆ. ಇದ್ರ ಬಗ್ಗೆ ನೀವು ನೋಡಿ, ತಾಳ್ಮೆಯ ಕೊರತೆ ಇರುತ್ತೆ. ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ, ಇದರಿಂದ ಅನೇಕ ಸಂಕಷ್ಟಗಳನ್ನು ಕೂಡ ನೀವು ಎದುರಿಸಿರುವಂತದ್ದು ನೋಡಿ. ಮಂಗಳ ಆತುರ, ಮಂಗಳ ವೇಗದ ಒಂದು ಗ್ರಹ ಆಗಿರತಕ್ಕಂಥದ್ರಿಂದ ಇದರಿಂದ ಏನಾಗುತ್ತೆ, ತಾಳ್ಮೆಯ ಕೊರತೆ ಆಗುತ್ತೆ. ತಕ್ಷಣ ನಿರ್ಧಾರ ತೆಗೆದುಕೊಳ್ತಕ್ಕಂಥದ್ದು. ಕೆಲವೊಮ್ಮೆ ತಪ್ಪು ನಿರ್ಧಾರಗಳು ಕೂಡ ಆಗ್ಬಿಡ್ತವೆ. ನಿಮ್ಮ ಉದ್ದೇಶ ಚೆನ್ನಾಗಿರುತ್ತೆ, ಬಟ್ ರಿಸಲ್ಟ್ ಕೆಟ್ಟದಾಗಿರುತ್ತೆ. ಅದರಿಂದನೂ ಕೂಡ ನೀವು ಬಹಳಷ್ಟು ಜನರಿಗೆ ಕೆಟ್ಟವರಾಗಿರ್ತೀರಿ, ಅಥವಾ ಬಹಳಷ್ಟು ಸಮಸ್ಯೆಗಳನ್ನ ಮೈ ಮೇಲೆ ಹೇಳ್ಕೊಂಡಿರ್ತೀರಿ, ಅಥವಾ ಆಗುವಂತ ಕೆಲಸಗಳು ಕೂಡ ವಿಳಂಬ ಆಗಿರ್ತವೆ. ಅಥವಾ ಆಗುವಂತದ್ದನ್ನು ಕೂಡ ನಿಮ್ಮ ಒಂದು ಈ ಅತಿಯಾದ ಆತ್ಮವಿಶ್ವಾಸವೋ ಅಥವಾ ನೀವು ವೇಗವಾಗಿ ಅದನ್ನ ನಿರ್ಧಾರವನ್ನ ತೆಗೆದುಕೊಳ್ತಕ್ಕಂಥದ್ದಕ್ಕೆ ನಿಮಗೆ ಸಮಸ್ಯೆಗಳು ಎದುರಾಗುವಂತದ್ದು. ಇದನ್ನ ನೀವು ಒಂದಿಷ್ಟು ಕಂಟ್ರೋಲ್ ಅಲ್ಲಿ ಇಟ್ಕೊಂಡ್ರೆ ಬಹಳಷ್ಟು ಒಳ್ಳೆಯ ಫಲಗಳು ಸಿಗುತ್ತೆ ಅನ್ನುವಂಥದ್ದು ನೀವು ಇಲ್ಲಿ ಗಮನದಲ್ಲಿ ಇಟ್ಕೋಬೇಕು. ಇನ್ನು ಅಗ್ನಿ ತತ್ವದ ಏನಾಗುತ್ತೆ, ಕೋಪ ಆಗುತ್ತೆ. ಅಗ್ನಿ ತತ್ವದ ರಾಶಿ ಇದಾಗಿರ್ತಕ್ಕಂಥದ್ರಿಂದ ಕೋಪ ಏನಾಗುತ್ತೆ, ಬೇಗ ಕೋಪ ಬಂದ್ಬಿಡುತ್ತೆ. ಇದರಿಂದ ಏನಾಗುತ್ತೆ, ಈ ಕೆಲಸದಲ್ಲಿ ಅಥವಾ ದಾಂಪತ್ಯದಲ್ಲಿ ಅಥವಾ ಸ್ನೇಹದಲ್ಲಿ ಅಥವಾ ವ್ಯವಹಾರದಲ್ಲಿ ಸಂಬಂಧಗಳಲ್ಲಿ ಅನೇಕ ಸಮಸ್ಯೆಗಳು ಎದುರಾಗುವಂತಹ ಸಾಧ್ಯತೆಗಳಿರ್ತವೆ. ಸಡನ್ ಆಗಿ ಕೋಪಗೊಳ್ಳೋದು, ಏನೋ ಬೈದ್ ಬಿಡೋದು, ಆಮೇಲೆ ಮತ್ತೆ ನೀವೇ ಪಶ್ಚಾತ್ತಾಪ ಪಡ್ತೀರಿ, ಛೇ ನಾನು ಆತರ ಹೇಳ್ಬಾರ್ದಾಗಿತ್ತಲ್ಲ ಅಂತೇಳಿ. ಎಲ್ಲೋ ನೀವು ತಪ್ಪು ಮಾಡಿದ್ರಿ ಅಂತಂದ್ರೆ ಆಮೇಲೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ, ನಾನಿಲ್ಲಿ ಹೌದು, ನಾನು ಇಲ್ಲಿ ತಪ್ಪು ಮಾಡಿದೆ, ನಾನು ದುಡುಕಿದೆ, ನಾನು ಈ ತರ ಹೇಳ್ಬಾರ್ದಾಗಿತ್ತು, ಈ ತರ ಮಾಡ್ಬಾರ್ದಾಗಿತ್ತು ಅಂತ ಆಮೇಲೆ ಪಶ್ಚಾತ್ತಾಪ ಪಡ್ತೀರಿ. ಆದ್ರೆ ಪ್ರಾಬ್ಲಮ್ ಏನು ಅಂತಂದ್ರೆ ಆಮೇಲೆ ಪಶ್ಚಾತ್ತಾಪ ಪಟ್ರೆ ಪ್ರಯೋಜನ ಇಲ್ಲ. ಸಮಸ್ಯೆಗಳು ಆಗದ ಹಾಗೆ ತಡೆಯುವಂತಹ ಬಗೆಯನ್ನ ನೀವು ಇಲ್ಲಿ ಕಂಡುಕೊಂಡ್ರೆ ನಿಮಗೆ ತುಂಬಾ ಉಪಯೋಗ ಆಗುತ್ತೆ. ಹಾಗಾಗಿ ದಿಢೀರ್ ಕೋಪಗೊಳ್ಳತಕ್ಕಂತ ಪ್ರಯತ್ನವನ್ನ ನೀವಿಲ್ಲಿ ಮಾಡಬಾರ್ದು. ಕೋಪವನ್ನ ನಿಮ್ಮ ಹತೋಟಿಯಲ್ಲಿ ಇಟ್ಕೋಬೇಕು. ಮತ್ತು ಇನ್ನೊಂದು ವೀಕ್ನೆಸ್ ಪಾಯಿಂಟ್ ಏನಂತಂದ್ರೆ ಹಠಮಾರಿತನದ ಸ್ವಭಾವ ನೋಡಿ. ನಿಮ್ಮಲ್ಲಿ ನನ್ನ ಮಾತೇ ಆಗಬೇಕು, ನಾನು ಹಿಡಿದಿರುವಂತ ಹಠನೇ ಗೆಲ್ಲಬೇಕು. ಮತ್ತೆ ಕೆಲವೊಮ್ಮೆ ಏನಾಗುತ್ತೆ, ಒಳ್ಳೆ ಒಳ್ಳೆ ಅವಕಾಶಗಳು ಕೆಲವೊಂದು ಸಂದರ್ಭಗಳಲ್ಲಿ ತಪ್ಪು ಹೋಗ್ಬಿಡ್ತವೆ. ನೀವು ಕೆಲವೊಂದು ಸಂದರ್ಭದಲ್ಲಿ ಪ್ಲಸ್ ಆದ್ರೆ ಕೆಲವೊಂದು ಸಂದರ್ಭದಲ್ಲಿ ಮೈನಸ್ ಆಗಿರುವಂತದ್ದು ಇದೆ. ಹಾಗಾಗಿ ನಿಮ್ಮಲ್ಲಿ ಒಂದು ಛಲ ಇರ್ಲಿ, ಆದ್ರೆ ಹಠದಿಂದ ಅತಿಯಾಗಿದ್ರೆ ಅದು ಅಮೃತನ ವಿಷಯ ಆಗುತ್ತೆ. ಹಾಗಾಗಿ ಅತಿಯಾಗಿರುವಂತದ್ದು ಬೇಡ. ನಿಮಗೆ ಸಿಗುವಂತದ್ದು ಖಂಡಿತವಾಗ್ಲೂ ಸಿಗುತ್ತೆ. ಅದರ ಪ್ರಯತ್ನದಲ್ಲಿ ನೀವಿರಿ, ಖಂಡಿತವಾಗ್ಲೂ ನಿಮಗೆ ಒಳ್ಳೆಯ ಫಲ ಸಿಗುತ್ತೆ. ಇನ್ನೊಂದು ದೊಡ್ಡ ವೀಕ್ನೆಸ್ ಪಾಯಿಂಟ್ ಏನು ಅಂತಂದ್ರೆ, ಆರಂಭದಲ್ಲಿ ಉತ್ಸಾಹ ಇರುತ್ತೆ, ಅಂತ್ಯದಲ್ಲಿ ಅದನ್ನು ಬಿಟ್ಟು ಬಿಡ್ತೀರಿ. ಯಾಕಂದ್ರೆ ಪ್ರಾರಂಭದಲ್ಲಿ ನಿಮ್ಮ ವೇಗ ಯಾವ ತರ ಇರುತ್ತೆ ಅಂತಂದ್ರೆ ಅಶ್ವಮೇಧ ಯಾಗ ತರ ಇರುತ್ತೆ. ತುಂಬಾ ವೇಗವಾಗಿ ಅದನ್ನ ನೀವು ಸ್ಪೀಡ್ ಆಗಿ ಕೆಲಸ ಮಾಡ್ತಾ ಹೋಗ್ತೀರಿ. ಬರ್ತಾ ಬರ್ತಾ ಏನಾಗುತ್ತೆ, ತಾಳ್ಮೆ ಕಡಿಮೆ ಆಗ್ಬಿಡುತ್ತೆ. ಮತ್ತೆ ಆ ಒಂದು ಆಕ್ಟಿವಿಟೀಸ್ ಕಡಿಮೆ ಆಗ್ಬಿಡುತ್ತೆ. ಅದರಿಂದ ಕೆಲಸ ಜೋರಾಗಿ ಪ್ರಾರಂಭಿಸಿ ಅದನ್ನ ಮಧ್ಯದಲ್ಲೇ ಬಿಟ್ಬಿಡೋದು, ಅಂತ್ಯದಲ್ಲಿ ನಿಲ್ಲಿಸ್ಬಿಡೋದು. ಇದರಿಂದ ನಿಮ್ಮ ವೃತ್ತಿಯಲ್ಲಿ ಬಹಳಷ್ಟು ಸಲ ಸಮಸ್ಯೆ ಆಗಿರ್ತಕ್ಕಂಥದ್ದಿದೆ. ಇದ್ರ ಬಗ್ಗೆನೂ ಕೂಡ ನೀವು ಇಲ್ಲಿ ಗಮನ ಹರಿಸ್ಬೇಕಾಗುತ್ತೆ. ನೋಡಿ, ಈ ವಿಡಿಯೋ ಎಷ್ಟು ಉಪಯೋಗ ಆಗಿದೆ. ನಿಮ್ಮ ಒಂದು ಸ್ಟ್ರೆಂತ್, ನಿಮ್ಮ ಒಳ್ಳೆತನನೂ ಹೇಳಿದೀವಿ, ಮತ್ತೆ ನಿಮ್ಮ ವೀಕ್ನೆಸ್ ಪಾಯಿಂಟ್ ಗಳನ್ನು ಸರಿ ಮಾಡ್ತಕ್ಕಂಥದ್ದಕ್ಕೂ ಹೇಳಿದೀವಿ. ಅರ್ಥ ಮಾಡ್ಕೊಂಡ್ರೆ ಬಹಳಷ್ಟು ಒಳ್ಳೆ ಫಲ ನಿಮ್ಗೆ ಸಿಗ್ತಕ್ಕಂಥದ್ದು. ನಿಜಾನ ಸುಳ್ಳ ಬೇಕಿದ್ರೆ ಕಾಮೆಂಟ್ ಮಾಡಿ. ಇನ್ನು ಮತ್ತೊಂದು
ನಿಮ್ಮ ವೀಕ್ನೆಸ್ ಪಾಯಿಂಟ್ ಏನು ಅಂತಂದ್ರೆ ಯಾವಾಗ್ಲೂ ಮುಂಚೂಣಿಯಲ್ಲಿ ಇರಬೇಕನ್ನುವಂತ ಹಠ ಇರುತ್ತೆ. ಅದು ಖಂಡಿತವಾಗ್ಲೂ ಇರಲಿ, ಅದರ ಬಗ್ಗೆ ಏನ್ ಸಮಸ್ಯೆ ಇಲ್ಲ. ಆದ್ರೂ ಕೂಡ ಅತಿ ಆಗುವಂಥದ್ದು ಬೇಡ. ಇನ್ನು ಕೆಲವೊಂದು ಸಂದರ್ಭದಲ್ಲಿ ಆರೋಗ್ಯ ಸಮಸ್ಯೆಗಳು ನೋಡಿ, ಮಂಗಳನ ಅಧಿಕ ಪ್ರಭಾವ ಏನಾದ್ರು ಇತ್ತಂತಂದ್ರೆ ಈ ರಕ್ತದ ಒತ್ತಡ ಅಥವಾ ತಲೆನೋವು, ಅಜೀರ್ಣ, ಸ್ವಲ್ಪ ಈ ಹೃದಯಕ್ಕೆ ಸಂಬಂಧಿಸಿರ್ತಕ್ಕಂತಹ ಅಥವಾ ತಲೆಗೆ ಸಂಬಂಧಿಸಿರ್ತಕ್ಕಂತಹ ಎಚ್ಚರಿಕೆಗಳನ್ನ ನೀವಿಲ್ಲಿ ಗಮನ ಹರಿಸಬೇಕಾಗತ್ತೆ. ನೋಡಿ, ಮೇಷರಾಶಿಯವರು ಮಂಗಳನ ಶಕ್ತಿ ನಿಮಗೆ ಧೈರ್ಯ, ಸಾಹಸ, ನಾಯಕತ್ವದ ಒಂದು ಉತ್ಸಾಹವನ್ನ, ಆತ್ಮವಿಶ್ವಾಸ ನೀಡತಕ್ಕಂಥದ್ದು. ಆದ್ರೆ ನಿಮಗೆ ಮಂಗಳ ತಾಳ್ಮೆ, ಕೋಪ, ಹಠ, ಸ್ಪರ್ಧಾತ್ಮಕ ಒತ್ತಡ ಇದನ್ನ ನೀವು ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು. ತಾಳ್ಮೆಯಿಂದಿದ್ರೆ ಬಹಳಷ್ಟು ಒಳ್ಳೆಯ ಫಲಗಳು ನಿಮ್ಗೆ ಸಿಗುತ್ತೆ. ಜೀವನ ಪರ್ಯಂತ ನಿಮ್ಮ ಒಳ್ಳೆಯ ಗುಣಗಳು ಅದ್ಭುತವಾಗಿ ಒಂದು ಫಲವನ್ನ ನಿಮಗೆ ತಂದು ಕೊಡ್ತಾ ಇರ್ತಕ್ಕಂಥದ್ದು. ನೋಡಿ, ವಿಡಿಯೋ ಹೇಗೆ ಅನಿಸ್ತಾ ಅನ್ನುವಂಥದ್ದು ನೀವು ಹೇಳಲೇಬೇಕು. ಜೊತೆಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಅಲ್ಲಿ 12 ರಾಶಿಯವರ ಈ ಗುಣಲಕ್ಷಣಕ್ಕೆ ಸಂಬಂಧಿಸಿರತಕ್ಕಂತ ಒಂದು ಸೀರೀಸಿನ ಒಂದು ವಿಡಿಯೋಗಳು ಸಿಗ್ತವೆ. ನಿಮ್ಗೆ ಇಷ್ಟವಾಗಿರ್ತಕ್ಕಂಥ ವಿಡಿಯೋನ ನೋಡ್ಕೊಂಡು ತಿಳ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ಸರ್ವೇ ಜನಃ